ಸ್ನೇಹಿತರೆ ನಮಸ್ಕಾರ. ಬದುಕಲ್ಲಿ ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿ ಹಾಗೆ ಹಿಂದಿನ ಸಂಚಿಕೆಯ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೇನೆ. ಅದನ್ನು ನೋಡಿಕೊಂಡು ಕೇಳಿಕೊಂಡು ಈ ಸಂಚಿಕೆಯನ್ನು ಕೇಳಿ. ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಇಂದಿನ ವಿಷಯ ಛಲದಿಂದ ಬಲ. ಹೈಸ್ಕೂಲು ವಿದ್ಯಾಭ್ಯಾಸವನ್ನು ಮುಗಿಸಿದ ಮಿತ್ರರೊಬ್ಬರು ಒಂದು ಸಂಸ್ಥೆಯಲ್ಲಿ ದುಡಿಯುತ್ತಿದ್ದರು. ದಿನದ 8 ಗಂಟೆಗಳ ಕೆಲಸದೊಂದಿಗೆ ಸಂಸಾರ ನಿರ್ವಹಣೆಯ ಭಾರವೂ ಅವರ ಮೇಲಿತ್ತು. ಖಾಸಗಿಯಾಗಿಯೇ MA ಪರೀಕ್ಷೆಯಲ್ಲಿ ಪಾಸ್ ಆದರು. ಖಾಸಗಿಯವರೆಂದು ಪ್ರಥಮ ದರ್ಜೆ ಕೊಡಲಿಲ್ಲ, 59% ಬಂದಿದೆ ಎಂದರು. ಅವರೇನು ಹುಟ್ಟಿನಿಂದಲೇ ಮಹಾಮೇಧಾವಿ ಆಗಿರಲಿಲ್ಲ. ಈ ನಾನಾ ಕಾರ್ಯಗಳ ಮಧ್ಯೆ ಅಷ್ಟೊಂದು ಅಧ್ಯಯನ ಹೇಗೆ ನಡೆಸಿದಿರಿ ಎಂದು ಕೇಳಿದೆ. ಅವರ ಉತ್ತರ ಕುತೂಹಲಕಾರಿಯಾಗಿತ್ತು. ಒಂದೊಂದೇ ಮೆಟ್ಟಿಲು ಮೇಲೇರುತ್ತಾ ಹೋದೆ, ಕಷ್ಟವಾಗಲಿಲ್ಲ ಎಂದರು. ದಿನವೂ 2 ಗಂಟೆಗಳ ಕಾಲ ನಿತ್ಯ ನಿಯಮಿತ ರೀತಿಯಿಂದ ಅಧ್ಯಯನ ಮಾಡಿದೆ ಎಂಬುದನ್ನು ಅವರು ಮೇಲಿನ ಉದಾಹರಣೆಯಿಂದ ತಿಳಿಸಿದರು. ಯಾವುದೇ ಕ್ಷೇತ್ರದಲ್ಲಿ ಅತ್ಯುನ್ನತ ಸಿದ್ಧಿಯನ್ನು ಪಡೆದವರು ಅವರನ್ನು ಕಂಡಾಗ ಅವರು ಒಳ್ಳೆಯ ಆಟಗಾರರೇ ಇರಲಿ, ಸಂಗೀತ ತಜ್ಞರಿರಲಿ, ವಾಗ್ಮಿಗಳಿರಲಿ, ಅವರಂತೆ ನಾವಾಗಲು ಸಾಧ್ಯವೇ ಇಲ್ಲ. ಅದೊಂದು ದೈವದತ್ತವಾದ ವರ ಎಂದು ನಾವು ತಿಳಿಯುವುದುಂಟು. ಅವರು ಈ ಮಟ್ಟವನ್ನು ಮುಟ್ಟುವುದಕ್ಕೆ ಮೊದಲು ವರ್ಷಗಳ ಕಾಲ ಅಭ್ಯಾಸ ಮಾಡಿದ್ದಾರೆ ಎಂಬುದನ್ನು ನಾವು ಮರೆಯುತ್ತೇವೆ. ನಾವು ಸದ್ಯ ಮಾಡಲು ಅಸಾಧ್ಯವಾದುದನ್ನು ಅಷ್ಟು ವರ್ಷಗಳ ಪ್ರಯತ್ನದ ಬಲದಿಂದ ಅವರು ಸುಲಭವಾಗಿ ಮಾಡುವುದು ಸ್ವಾಭಾವಿಕವಲ್ಲವೇ? ಬಿಡದ ಛಲವೇ ಸಾಧನೆಯ ಚಾಲನಾ ಶಕ್ತಿ. ಥಟ್ಟನೆ ಎಲ್ಲರನ್ನೂ ಚಕಿತಗೊಳಿಸುವಂತಹ ಅದ್ಭುತವನ್ನು ಸಾಧಿಸುವ ಆತುರ ನಮ್ಮನ್ನು ಎಷ್ಟೋ ವೇಳೆ ಕಂಗೆಡಿಸುತ್ತದೆ, ಹತಾಶರನ್ನಾಗಿ ಮಾಡುತ್ತದೆ. 1000 ಮೈಲಿನ ಯಾತ್ರೆ ಒಂದು ಹೆಜ್ಜೆಯಿಂದ ಪ್ರಾರಂಭವಾಗುತ್ತದೆ. 1000 ಪುಟಗಳ ಗ್ರಂಥ ಒಂದು ಅಕ್ಷರದಿಂದ ಪ್ರಾರಂಭವಾಗುತ್ತದೆ. ಎಲ್ಲ ದೊಡ್ಡ ಕೆಲಸಗಳು ಸಣ್ಣ ಕೆಲಸಗಳ ಮೊತ್ತ. ಸಣ್ಣ ಕೆಲಸವನ್ನು ಪೂರ್ಣ ಮನಸ್ಸು ಕೊಟ್ಟು ಚೆನ್ನಾಗಿ ಮಾಡಲು ಸಮರ್ಥನಾದರೆ ದೊಡ್ಡ ಕೆಲಸವು ಚೆನ್ನಾಗಿಯೇ ಯಶಸ್ವಿಯಾಗುವುದು. ಸ್ವಾಮಿ ವಿವೇಕಾನಂದರು ಒಮ್ಮೆ ನನಗೆ ವಯಸ್ಸಾಗುತ್ತಾ ಬಂದಂತೆಲ್ಲ ನಾನು ಸಂಧಿಸುವ ಹಿರಿಯರು, ಮಹಾತ್ಮರು ಮೊದಲಾದವರು ಸಣ್ಣ ಕೆಲಸವನ್ನು ಹೇಗೆ ಮಾಡುತ್ತಾರೆ ಎಂಬುದನ್ನು ಗಮನಿಸುತ್ತೇನೆ ಎಂದರು. ನೀವು ವ್ಯಕ್ತಿಯೊಬ್ಬನ ಚಾರಿತ್ರ್ಯದ ಬಗೆಗೆ ತಿಳಿದುಕೊಂಡು ಇವನು ಇಂಥವನು ಎನ್ನುವ ತೀರ್ಮಾನಕ್ಕೆ ಬರಬೇಕಾದರೆ ಅವನು ಮಾಡಿದ ಯಾವುದೇ ದೊಡ್ಡ ಕಾರ್ಯವನ್ನು ಮಾತ್ರ ಪರಿಶೀಲಿಸಿದರೆ ಸಾಲದು. ಎಂಥ ಸಾಮಾನ್ಯನು ಒಂದಲ್ಲ ಒಂದು ಅವಕಾಶ ದೊರೆತಾಗ ಮಹಾವೀರನಂತೆ ವರ್ತಿಸಬಹುದು. ಮನುಷ್ಯರು ದಿನದಿನವೂ ಮಾಡುವ ಸಾಮಾನ್ಯವೆಂದು ತೋರುವ ಕೆಲಸಗಳನ್ನು ಪರಿಶೀಲಿಸಿ ಅವು ನಿಜವಾದ ಉನ್ನತ ಚಾರಿತ್ರ್ಯವನ್ನು ಕುರಿತು ಸ್ಪಷ್ಟ ಚಿತ್ರವನ್ನು ನೀಡಬಲ್ಲವು. ದೊಡ್ಡದೊಂದು ಅವಕಾಶ ಅಲ್ಪನನ್ನು ದೊಡ್ಡವನನ್ನಾಗಿಸಬಹುದು, ಆದರೆ ನಿಜವಾದ ಮಹಾತ್ಮನು ಎಲ್ಲ ಸಂದರ್ಭಗಳಲ್ಲೂ ಜನರು ಅವನನ್ನು ಪರಿಶೀಲಿಸಲಿ ಬಿಡಲಿ ಒಂದೇ ತೆರನಾಗಿ ಇರುವನು ಎಂದು ಅವರು ಹೇಳಿದ್ದರು. ಮಹಾತ್ಮ ಗಾಂಧೀಜಿಯವರ ಗುಣವೈಭವವನ್ನು ಮಕ್ಕಳಿಗಾಗಿ ಬಹಳ ಸುಂದರ ರೀತಿಯಲ್ಲಿ ಅನು ಬಂಡೋಪಾಧ್ಯಾಯ ಅವರು ಬರೆದು ವಿವರಿಸಿದ್ದಾರೆ. ಪುಸ್ತಕದ ಹೆಸರು ಬಹುರೂಪಿ ಗಾಂಧಿ. ಆಂಗ್ಲ ಭಾಷೆಯಲ್ಲಿರುವ ಆ ಪುಸ್ತಕವನ್ನು ಓದಿ ನಾನು ಮುಗ್ಧನಾದೆ. ಅದನ್ನೇಕೆ ಮಕ್ಕಳಿಗೆ ಉಪಪಠ್ಯವನ್ನಾಗಿ ಆದರೂ ಇಡಬಾರದು ಎಂದು ನನಗೆ ಅನ್ನಿಸಿತು. ಬೆಳೆಯುತ್ತಿರುವ ತರುಣ ಪೀಳಿಗೆಗೆ ಕೆಲವರಿಗಾದರೂ ಅದು ದುಡಿಮೆಯ ವಿಧಾನ ಮತ್ತು ಮಹಿಮೆಯನ್ನು ತಿಳಿಸುವ ಸ್ಫೂರ್ತಿಯ ನಿಧಿಯಾಗಬಲ್ಲದು. ಗಾಂಧೀಜಿಯವರ ದಿನದ ಕ್ಷಣದ ಪ್ರತಿಯೊಂದು ಕೆಲಸದಲ್ಲೂ ದೊಡ್ಡತನ ಹೇಗೆ ಪ್ರಕಟವಾಗುತ್ತಿತ್ತು ಎಂಬುದು ಆ ಗ್ರಂಥವನ್ನು ಓದುವವರ ಪಾಲಿಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ಕೆಲವರಿಗೆ ಸಣ್ಣ ಪುಟ್ಟ ಕೆಲಸಗಳೆಂದರೆ ಬೇಸರ, ಕಿರಿಕಿರಿ. ಅಂಥ ಕೆಲಸಗಳನ್ನವರು ಚಿಲ್ಲರೆ ವಿಷಯಗಳೆಂದು ತಿಳಿಯುತ್ತಾರೆ. ಅವನ್ನು ಮಾಡುವುದು ತಮಗೆ ಅಗೌರವವೆಂದೇ ತಿಳಿಯುತ್ತಾರೆ.
ದೊಡ್ಡ ಮನುಷ್ಯನು ಚಿಲ್ಲರೆ ವಿಷಯಗಳಲ್ಲೂ ದೊಡ್ಡತನದಿಂದ ನಡೆದುಕೊಳ್ಳುತ್ತಾನೆ ಎಂಬ ಮಾತನ್ನು ಕೇಳಿದ್ದೀರಾ? ಸಣ್ಣ ಪುಟ್ಟ ವಿಷಯಗಳನ್ನು ಆತ ಅಲಕ್ಷಿಸುವುದಿಲ್ಲ. ಹೆಜ್ಜೆ ಹೆಜ್ಜೆ ಸರಿಯಾದಲ್ಲಿ ಮಾತ್ರ ದಾರಿ ಸಲೀಸು, ಅಲ್ಲವೇ? ಮತ್ತೆ ಇನ್ನೊಂದು ವಿಷಯವನ್ನು ನೋಡೋಣ. ಯೋಗ್ಯತೆಯ ಅಳತೆಗೋಲು. ಪ್ರಸಿದ್ಧ ಶಿಲ್ಪ ಕಲಾವಿದ ಮೈಕೇಲ್ ಏಂಜಲೋ ಅವನ ಕಲಾಕ್ಷೇತ್ರಕ್ಕೆ ಒಮ್ಮೆ ಕಲಾಪ್ರೇಮಿ ಸಂದರ್ಶಕನೊಬ್ಬ ಬಂದನಂತೆ. ಮೈಕೇಲ್ ತಾನು ಸದ್ಯ ತಯಾರಿಸುತ್ತಿದ್ದ ಮೂರ್ತಿಯನ್ನು ಕುರಿತು ವಿವರಿಸುತ್ತಿದ್ದ. ಆ ಮೂರ್ತಿಯ ನಿರ್ಮಾಣ ಕಾರ್ಯವನ್ನು ನೋಡಲು ಆ ಸಂದರ್ಶಕನೇ ಹಿಂದೊಮ್ಮೆ ಬಂದಿದ್ದ. ಅವನು ಬಂದು ಹೋದಂದಿನಿಂದ ಏನೆಲ್ಲ ಕೆಲಸಗಳು ನಡೆದವು ಎಂಬುದನ್ನು ಮೈಕೇಲ್ ಹೇಳಿದ. ಆ ಭಾಗವನ್ನು ಸ್ವಲ್ಪ ಬದಲಿಸಿದೆ. ಕೈಗಳ ಮಾಂಸಖಂಡ ಬಲಿಷ್ಠವಾಗಿ ತೋರುವಂತೆ ಮಾಡಿದೆ. ತುಟಿಗಳಲ್ಲಿ ಕೊಂಚ ಭಾವ ಪ್ರಕಾಶವಾಗುವಂತೆ ಮಾಡಿದೆ. ಕಾಲುಗಳು ಶಕ್ತವಾಗಿ ಕಾಣುವಂಥ ಕೆತ್ತನೆಯ ಕೆಲಸ ಅಲ್ಪ ಸ್ವಲ್ಪ ನಡೆಯಿತು ಎಂದ. ಸಂದರ್ಶಕ ಇನ್ನೂ ಕೆಲಸ ಮುಗಿಯಲಿಲ್ಲವೆನ್ನುವ ಭಾವನೆಯಿಂದ ಇರಬೇಕು. ಇಷ್ಟು ದಿನವೂ ಅತಿ ಸಾಮಾನ್ಯವಾದ ಸಣ್ಣ ಪುಟ್ಟ ಕೆಲಸಗಳನ್ನೇ ಮಾಡಿದುದೆ ಎಂದು ಉದ್ಘರಿಸಿದ. ಮೈಕೇಲ್ ಅರ್ಥಪೂರ್ಣವಾಗಿ ನಕ್ಕು ಹೇಳಿದ, ನೆನಪಿರಲಿ, ಸಾಮಾನ್ಯವೆನಿಸುವ ಈ ಸಣ್ಣ ಪುಟ್ಟ ಕೆಲಸಗಳಿಂದ ಪರಿಪೂರ್ಣತೆ ಉಂಟಾಗುತ್ತದೆ, ಆದರೆ ಪರಿಪೂರ್ಣತೆ ಎನ್ನುವುದು ಸಾಮಾನ್ಯವಲ್ಲ ಎಂದು. ಇಂತಿದೆ ಸಣ್ಣ ಕೆಲಸದ ಮಹತ್ವ. ಇದು ಎಲ್ಲ ಕ್ಷೇತ್ರಗಳಿಗೂ ಅನ್ವಯಿಸುವ ಸಂದೇಶ. ಬರಹಗಾರನು ತನ್ನ ಮಸಿ ಕುಡಿಕೆ ಮತ್ತು ಲೇಖನೆಯನ್ನು ಇರಿಸಿಕೊಂಡ ಬಗೆಯಿಂದಲೇ ಅವನ ಯೋಗ್ಯತೆಯನ್ನು ಗುರುತಿಸಬಹುದು ಎನ್ನುವ ಮಾತನ್ನು ನೀವು ಕೇಳಿರಬಹುದು. ಅತಿ ಪುಟ್ಟ ಕೆಲಸವೊಂದನ್ನು ಮಾಡುವ ರೀತಿಯನ್ನು ಕಂಡು ವ್ಯಕ್ತಿಯೊಬ್ಬನ ಕಾರ್ಯ ಸಾಮರ್ಥ್ಯವನ್ನು, ಅವನ ನಡತೆಯನ್ನು ತಿಳಿದುಕೊಳ್ಳಬಹುದು. ಬಾಲಕನೊಬ್ಬನನ್ನು ಕರೆದು ಕಿಟಕಿಯಲ್ಲಿ ಸಂಗ್ರಹವಾದ ಧೂಳನ್ನು ಜಾಡಿಸಿ ಶುಚಿಗೊಳಿಸಲು ಹೇಳಿ ಅವನ ಕೆಲಸವನ್ನು ಪರಿಶೀಲಿಸಿ ಕಿಟಕಿಯ ಮಧ್ಯಭಾಗವನ್ನು ಮಾತ್ರ ಗುಡಿಸಿ ಸಂದುಗೊಂದುಗಳಲ್ಲಿರುವ ಧೂಳನ್ನು ಗುಡಿಸದೆ ಹಾಗೆಯೇ ಬಿಟ್ಟರೆ ಅವನ ಕಾರ್ಯ ಸಾಮರ್ಥ್ಯವನ್ನು ಹೊಗಳುವ ಹಾಗಿಲ್ಲ. ಹುಡುಗಿಯೊಬ್ಬಳು ಕೋಣೆಯನ್ನು ಶುಚಿಗೊಳಿಸುವ ವಿಧಾನವನ್ನು ಪರಿಶೀಲಿಸಿ ಸುಮ್ಮನೆ ಕೆಲಸ ಮಾಡುವಂತೆ ನಟಿಸುತ್ತಾ ಕಸ ಕೊಳೆಯನ್ನು ಮೂಲೆಯಲ್ಲೇ ಸೇರಿಸುವವಳು ಒಳ್ಳೆಯ ಮನೆಯ ಒಡತಿಯಾಗಲು ಕಷ್ಟ. ಮೋಟಾರ್ ಶೆಡ್ಡಿನಲ್ಲಿ ಕಾರನ್ನು ತೊಳೆಯುತ್ತಿರುವ ಆಳನ್ನು ಸ್ವಲ್ಪ ಹೊತ್ತು ದಿಟ್ಟಿಸಿ ಆತನ ಕೆಲಸವನ್ನು ನೋಡುತ್ತಲೇ ನೀವು ಹೇಳಬಹುದು, ಅವನಿಗೆ ಉದ್ಯೋಗದಲ್ಲಿ ಪ್ರಗತಿ ಸಾಧ್ಯವೇ ಇಲ್ಲವೇ ಎಂದು. ಪ್ರತಿಯೊಬ್ಬ ಮನುಷ್ಯನ ಕೆಲಸದ ಅವನ ವ್ಯಕ್ತಿತ್ವದ ಸಾಕ್ಷ್ಯ ಚಿತ್ರ. ಸೋಮಾರಿಯೂ ಅವ್ಯವಸ್ಥಿತ ಚಿತ್ತನೂ ಆದ ವ್ಯಕ್ತಿ ಅತ್ಯಂತ ಸುಲಭ ಹಾಗೂ ಸರಳವಾದ ಕೆಲಸವನ್ನು ಕೆಟ್ಟ ರೀತಿಯಲ್ಲಿ ಮಾಡುತ್ತಾನೆ. ಮಹತ್ವದ ಫಲಗಳು ಒಮ್ಮೆಗೆ ದೊರೆಯುತ್ತವೆಯೇ? ಅದಕ್ಕಾಗಿ ನಾವು ನಡೆಯುವಾಗ ಹೆಜ್ಜೆ ಇಡುತ್ತಾ ಮುಂದೆ ಸಾಗುವಂತೆ ಕ್ರಮವಾಗಿ ಸಾಧಿಸುತ್ತಾ ಮುಂದುವರೆಯಬೇಕು. ನೆನಪಿಡಿ, ಸಣ್ಣ ಕೆಲಸವನ್ನು ಅಲಕ್ಷಿಸಬೇಡಿ, ನಿಷ್ಠೆಯಿಂದ ನಿರ್ವಹಿಸಿ. ತಾಳ್ಮೆಗೆಡದೆ ಮೆಟ್ಟಿಲು ಮೆಟ್ಟಿಲಾಗಿ ಮೇಲೇರಿ. ದಾರಿಯು ಸರಿಯಾಗಿದ್ದರೆ ಗುರಿಯು ದೊರೆಯುತ್ತದೆ. ಸ್ನೇಹಿತರೆ, ಇನ್ನೊಂದು ವಿಷಯ ನೋಡೋಣ. ಏಕಿಷ್ಟು ಅವಸರ? ಕೆಲವರ ಅವಸರ ಹೇಳತಿರದು. ಅವರು ಆಫೀಸಿನಿಂದ ಮನೆಗೆ ಓಡೋಡಿ ಬರುತ್ತಾರೆ. ಬೇಗನೆ ಊಟ ಮಾಡುತ್ತಾರೆ. ಎಲ್ಲ ಕೆಲಸಗಳಲ್ಲೂ ತಲೆ ಹಾಕುತ್ತಾರೆ. ಯಾವುದನ್ನು ಪೂರ್ಣ ಮಾಡುವುದಿಲ್ಲ. ಬೇಗನೆ ಎನ್ನುವ ಪಲ್ಲವಿಯನ್ನು ಹಾಡುತ್ತಿರುತ್ತಾರೆ. 5 ವರ್ಷ ದಾಟಿರದಿದ್ದರೂ ಮಗುವನ್ನು ನೇರವಾಗಿ ಶಾಲೆಯಲ್ಲಿ 3ನೇ ಕ್ಲಾಸಿಗೆ ಸೇರಿಸುವ ಹುಮ್ಮಸ್ಸು ಅವರದ್ದು. ಸ್ಟೇಷನ್ನಿಂದ ಟ್ರೈನ್ ಹೊರಟ ಮೇಲೆ ತರಲು ಮರೆತಿದ್ದ ಅತಿ ಮುಖ್ಯವಾದ ಕಾಗದ ಪತ್ರಗಳನ್ನು ನೆನಪಿಸಿಕೊಂಡು ಅವರು ಚಡಪಡಿಸುವರು. ಆಫೀಸಿನಿಂದ ಕಂಗಾಲಾಗಿ ಮನೆಗೆ ಬರುವುದನ್ನು ಕಂಡು ಅವರ ಹೆಂಡತಿ ಯಾವ ಹೊತ್ತಿಗೆ ಏನು ಗಂಡಾಂತರ ಕಾದಿದೆಯೋ ಎಂದು ನಡುಗುತ್ತಾಳೆ. ಅಲ್ಲೇ ಇರುವ ರೇಡಿಯೋ ಕೊಂಚ ತಿರುಗಿಸಿ ಸಂಗೀತ ಕೇಳಲು ಹೊರಡುತ್ತಾರೆ. 1-2 ನಿಮಿಷ ಕೇಳಿದಂತೆ ಮಾಡಿ ಅಲ್ಲಿಗೆ ನಿಲ್ಲಿಸಿ 10 ದಿನಗಳ ಹಿಂದೆ ಪುಸ್ತಕಾಲಯದಿಂದ ತಂದ ಗ್ರಂಥ ಬಿಡಿಸುತ್ತಾರೆ. ಅದನ್ನು ಹಿಂದಿರುಗಿಸಬೇಕು, ಪೂರ್ಣ ಓದಿ ಆಗಲಿಲ್ಲ ಎಂಬ ತವಕ.
ಸ್ವಲ್ಪ ಹೊತ್ತು ಓದುವ ಶಾಸ್ತ್ರ ಮಾಡಿ ಅದನ್ನು ಅಲ್ಲೇ ಎಸೆಯುತ್ತಾರೆ. ಛೇ, ಬೋರ್, ಬೇಸರ, ಆಯಾಸ ಮೊದಲಾದ ಶಬ್ದಗಳನ್ನು ಅವರು ಜಪಿಸುತ್ತಾರೆ. ತಿಂಡಿ ಮುಗಿಸಿ ಆಟಕ್ಕೆ ಹೊರಟ ಮಗನನ್ನು ಕರೆದು, ನೋಡೋ, ಅಲ್ಲಿ ಹೋಗಿ ಸಾಮಾನನ್ನು ಇಟ್ಟು ಬಾ ಎಂದು ಆಜ್ಞಾಪಿಸುತ್ತಾರೆ. ಎಲ್ಲಿಗೆ, ಯಾವ ಸಾಮಾನು ಎಂದವನು ಚಕಿತನಾದರೆ, ಅಯ್ಯೋ, ಯಾರಪ್ಪ ಇವನ ಹತ್ತಿರ ಬಡಿದುಕೊಳ್ಳುವುದು ಎಂದು ಕಿರುಚುತ್ತಾರೆ. ಸಾಮಾನಿನ ಹೆಸರು, ಅದನ್ನು ಇಡಬೇಕಾದ ಜಾಗವನ್ನು ಆಮೇಲೆ ನಿರ್ದೇಶಿಸುತ್ತಾರೆ. ಏಕಕಾಲದಲ್ಲಿ 4 ದಿಕ್ಕುಗಳ ಕಡೆ ಓಡುವಂತಿದೆ ಅವರ ಅವಸ್ಥೆ. ಹೌದು, ಅವರದು ವ್ಯವಸ್ಥಿತ ಜೀವನವಲ್ಲ. ಅವರ ಹೊಲಗಳಲ್ಲಿ ಉತ್ಪತ್ತಿ ಚೆನ್ನಾಗಿದೆ, ಹಣಕ್ಕೆ ಕೊರತೆ ಇಲ್ಲ. ಅವರೇನು ದುಂದುಗಾರರಲ್ಲ. ಆದರೂ ಒಂದಲ್ಲ ಒಂದು ಗೊಂದಲದಲ್ಲಿ ಸಿಕ್ಕಿಕೊಳ್ಳುತ್ತಾರೆ. ಅವರಿಗೆ ತಮ್ಮ ಕೆಲಸವನ್ನು ವ್ಯವಸ್ಥಿತ ರೀತಿಯಲ್ಲಿ ಹೇಗೆ ನಿರ್ವಹಿಸಬೇಕೆಂಬುದು ತಿಳಿಯದು. ಕೆಲವು ವರ್ಷಗಳ ಹಿಂದೆ ಕನ್ನಡದ ಒಂದು ಮಾಸಪತ್ರಿಕೆಯಲ್ಲಿ ತಾವು ಕಲ್ಕತ್ತಾದಲ್ಲಿ ಕಂಡ ಒಂದು ಘಟನೆಯನ್ನು ಒಬ್ಬರು ಬರೆದಿದ್ದರು. ಅವಸರ ಗೊಂದಲಗಳ ಮಾನಸಿಕ ಸ್ಥಿತಿಯ ಒಂದು ಚಿತ್ರ ಅದು. ಬಂಗಾಳದ ವಿಧಾನಸಭೆಯ ಸದಸ್ಯರೊಬ್ಬರು ಅಂಚೆ ಕಚೇರಿಗೆ ಬಂದು ಅಲ್ಲಿದ್ದ ಯುವಕನ ಹತ್ತಿರ ಯಾವುದೋ ಕಂಪನಿಯ ಜನರಲ್ ಮ್ಯಾನೇಜರ್ನೊಡನೆ ಮಾತನಾಡಬೇಕಾಗಿದೆ, ಫೋನ್ ಮಾಡುತ್ತೇನೆ ಎಂದರಂತೆ. ಇನ್ನೂ ಗಂಟೆ 9, 10:30 ಹೊತ್ತಿಗೆ ಅವರು ತಮ್ಮ ಆಫೀಸಿಗೆ ಹೋಗಬಹುದು. ಆಗ ನೀವು ಫೋನು ಮಾಡಿರಿ ಎಂದ ಯುವಕ. ತಮ್ಮ ಹಿರಿತನದ ಗಾಂಭೀರ್ಯದಿಂದ ಅವನ ಮಾತನ್ನು ಕೇಳಿಸಿಕೊಂಡರೂ ಕೇಳಿಸದ ಅವರಂತೆ ಸ್ವಲ್ಪ ಹೊತ್ತು ಸುಮ್ಮನಿದ್ದು ಬಳಿಕ ರಿಸೀವರ್ ತೆಗೆದುಕೊಂಡು ಡಯಲ್ ಮಾಡಿ ಯಾರು ಮಾತನಾಡುತ್ತಿರುವುದು ಎಂದು ವಿಚಾರಿಸಿದರು. ಚಪರಾಸಿ ಎಂದು ಉತ್ತರ ದೊರೆಯಿತು. ಸದಸ್ಯ ಮಹಾಶಯರು ಬಿರುಸಾಗಿ ಫೋನನ್ನು ಕೆಳಗೆ ಕುಕ್ಕಿದರು. ಮತ್ತೆ ಅರ್ಧ ಗಂಟೆಯ ನಂತರ ತಿರುಗಿ ಫೋನ್ ಮಾಡಿದಾಗ ಅದೇ ಉತ್ತರ ಬಂದಿರಬೇಕು. ದುರ್ ಎಂದು ಮುಖ ಕೆಂಪಗೆ ಮಾಡಿಕೊಂಡರು. ಕನ್ನಡದಲ್ಲಿ ತೂ, ಛೀ ಎನ್ನುವುದಕ್ಕೆ ಬಂಗಾಲಿಯಲ್ಲಿ ದುರ್ ಎನ್ನುತ್ತಾರೆ. ಸುಮಾರು 10:00 ತಿರುಗಿ ಫೋನ್ ಮಾಡಿ ಯಾರು ಚಪರಾಸಿನ ಮಾತಾಡೋದು ಎಂದು ಕೇಳಿದರು. ಆದರೆ ಆಗ ರಿಸೀವರ್ ತೆಗೆದುಕೊಂಡವರು ಜನರಲ್ ಮ್ಯಾನೇಜರ್ ಆಗಿದ್ದರು. ಅವರ ಮಾತನ್ನು ಕೇಳಿದಾಕ್ಷಣ ಅವರು ಏನೂ ಉತ್ತರ ಕೊಡದೆ ರಿಸೀವರ್ ಕೆಳಗೆ ಇಟ್ಟಿರಬೇಕು. ಸದಸ್ಯರು ಆಫೀಸಿನಲ್ಲಿದ್ದ ಯುವಕನನ್ನು ಮಾತನಾಡಿಸದೆ ಜೋಲು ಮೋರೆ ಹಾಕಿಕೊಂಡು ಅಲ್ಲಿಂದ ಹೊರಬಿದ್ದರಂತೆ. ಅಲ್ಲಿ ಅವರು ಸುಮಾರು 1.5 ಗಂಟೆಗಳಷ್ಟು ಕಾಲ ವ್ಯರ್ಥವಾಗಿ ಕಳೆದಂತಾಯಿತಲ್ಲ. ಅದಕ್ಕೆ ಏನು ಕಾರಣ ಬಲ್ಲಿರ? ಕಾರಣ ಇಲ್ಲಿದೆ. ಅವಸರ, ಉದ್ವೇಗ, ಗೊಂದಲ, ಅನ್ಯಮನಸ್ಕತೆ ಇವು ಅವರ ವಿವೇಕವನ್ನು ದೂರಕ್ಕೋಡಿಸಿದ್ದವು. ಮಾತುಕತೆ, ಸಂಚಾರ, ಆಟ, ಊಟ, ಇತರ ಎಲ್ಲ ವ್ಯವಹಾರಗಳಲ್ಲೂ ಈ ಆತುರತೆಯಿಂದ ಆಗುವ ಅನಾಹುತ ತುಂಬ ಆಗುತ್ತವೆ. ಈ ಆತುರ, ಅವಸರ, ಗೊಂದಲಗಳಿಗೆ ಏನು ಕಾರಣ? ಯಾವುದೇ ಕೆಲಸ ಕೈಗೊಳ್ಳೋದಕ್ಕೆ ಮೊದಲು ಶಾಂತಚಿತ್ತರಾಗಿ ಸರಿಯಾಗಿ ಯೋಚಿಸದೇ ಇರುವುದು. ಹಲವು ಕೆಲಸಗಳನ್ನು ಬೇಗನೆ ಮಾಡಿ ಮುಗಿಸುವ ಚಪಲ. ವರ್ಷಗಟ್ಟಲೆ ಬೇಕಾಗುವ ಕೆಲಸವನ್ನು ಕೆಲವೇ ದಿನಗಳಲ್ಲಿ ಮಾಡುವ ಹುಚ್ಚು ಉತ್ಸಾಹ. ಮಾಡಲೇಬೇಕಾದ ಕೆಲಸವನ್ನು ಆದಷ್ಟು ಮುಂದೆ ಹಾಕುತ್ತಾ ಕಾಲ ಕಳೆದು ಕೊನೆಯ ಗಳಿಗೆಯಲ್ಲಿ ಅನಿವಾರ್ಯ ಪರಿಸ್ಥಿತಿ ಎಂದಾದ ಮೇಲೆ ಅತ್ಯ ಆತುರತೆಯಿಂದ ಮಾಡ ಹೊರಡುವುದು. ತಪ್ಪಿನಿಂದ ಪಾಠ ಕಲಿಯದೆ ಅದು ತನ್ನ ವೈಶಿಷ್ಟ್ಯವೆಂದೇ ತಿಳಿದುಕೊಂಡು ಆ ಅವ್ಯವಸ್ಥೆಯ ಅಭ್ಯಾಸವನ್ನು ಬಲಪಡಿಸುತ್ತಾ ಹೋಗುವುದು. ಅವಸರ, ಆತುರ, ಉದ್ವೇಗ, ಗೊಂದಲ, ಗಲಿಬಿಲಿಗಳು ಮನುಷ್ಯನನ್ನು ಬಳಲಿಸಿ ದೇಹವನ್ನು ದಣಿಯುವಂತೆ ಮಾಡುತ್ತವೆ. ನೀವು ರಕ್ತದ ಏರೊತ್ತಡ ಮತ್ತು ನರಮಂಡಲದ ದೌರ್ಬಲ್ಯಗಳಿಂದ ನರಳುವ ಪ್ರಸಂಗವನ್ನು ಅವು ತಂದೊಡ್ಡುತ್ತವೆ. ಅವುಗಳಿಂದ ಪಾರಾಗುವ ಬಗೆ ಹೇಗೆ? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದರ ಉತ್ತರವನ್ನು ನೋಡೋಣ. ಧನ್ಯವಾದಗಳು.